ಕರ್ತನಲ್ಲಿರುವ ಪ್ರೀತಿಯ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ನಾವು ಕೂಡಿ ಬರುವ ಹಾಗೆ ದೇವರಾಗಿರುವಂಥ ಯೇಸು ಕರ್ತನು ಅನುಗ್ರಹಿಸಿಕೊಟ್ಟಿರುವಂಥ ಈ ಕೃಪೆಗಾಗಿ ನಾನು ಅವರನ್ನು ವಂದಿಸುತ್ತೇನೆ. ಈ ಸಮಯದಲ್ಲಿ ಈ ಸಂದೇಶವನ್ನು ಕೇಳುವುದಕ್ಕಿಂತಲೂ ಮುಂಚಿತವಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಗಾಗಿ ಒಪ್ಪಿಸಿಕೊಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ನೀವು ಒಳ್ಳೆಯವರು, ಯಾವಾಗಲೂ ಒಳ್ಳೆಯ ಆಲೋಚನೆ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ. ತಂದೆಯೇ, ಈ ಸಮಯದಲ್ಲಿ ನಿನ್ನ ಸಂದೇಶಗಳನ್ನು ಕೇಳುತ್ತಾ ಇರುವಂಥ ಒಬ್ಬೊಬ್ಬ ದೈವ ಮಕ್ಕಳುಗಳನ್ನು ಮುಟ್ಟ್ರಿ. ಅವರ ಜೀವಿತದಲ್ಲಿ ಇಂದಿಗೂ ಎಂದೆಂದಿಗೂ ಪ್ರಾರಂಭಕ್ಕೂ ಅಂತ್ಯಕ್ಕೂ ನಿಮ್ಮನ್ನೇ ಆತುಕೊಳ್ಳಲಿಕ್ಕಾಗಿ ಸಹಾಯ ಮಾಡಿರಿ. ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಈ ಸಂದೇಶವನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತಗಳು ಬದಲಾವಣೆ ಆಗಲ್ಪಟ್ಟು ನಿಮ್ಮ ರಾಜ್ಯಕ್ಕೋಸ್ಕರವಾಗಿ ಆದಾಯವಾಗುವಂಥ ಆತ್ಮಗಳನ್ನು ಸಂಪಾದಿಸುವಂತಹ ಫಲವುಳ್ಳಂಥ ಜೀವಿತವನ್ನು ಜೀವಿಸಲಿಕ್ಕಾಗಿ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಸಂಜೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ಸಂದೇಶಕ್ಕೋಸ್ಕರವಾಗಿ ಕರ್ತನ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ನಿಮ್ಮ ಬಳಿಯಲ್ಲಿ ಸತ್ಯವೇದನೆ ಇಟ್ಟುಕೊಂಡು ನೀವು ವಾಕ್ಯಗಳನ್ನು ಧ್ಯಾನಿಸುವುದಾದರೆ ಅನುಕೂಲವಾಗಲ್ಪಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಕರ್ತನರು ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಮಗೆ ನಿಶ್ಚಲವಾಗಿರುವಂಥದ್ದನ್ನು ಹಿಡಿದುಕೊಳ್ಳಲಿಕ್ಕಾಗಿ ಹೇಳುತ್ತಾ ಇದ್ದಾರೆ. 2 ದೋಣಿ ಯಾವಾಗಲೂ ಸಹ ಅಪಾಯವೇ, 2 ಕಾರ್ಯಗಳು ಅಪಾಯವೇ. ನಮಗೆ 2 ಕೈಗಳುಂಟು, ಆದರೆ 2 ಕೈಗಳಲ್ಲಿ ಇರುವುದಾದರೂ ಸಹ ಕೆಲವೊಂದು ಕೆಲಸಗಳನ್ನು ನಾವು ಒಂದಾಗಿ ಮಾಡಲ್ಪಡುತ್ತೇವೆ. ಈಗ ಊಟ ಮಾಡುವುದಂಥದ್ದು ಒಂದು ಕೈಗಳಲ್ಲಿ, ಮತ್ತೊಂದು ಕೈಗಳಲ್ಲಿ ಮತ್ತೊಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಕೈಗಳು 2 ಆಗಿರ್ಬೋದು, ಕಾಲುಗಳು 2 ಆಗಿರ್ಬೋದು, ಆದರೆ ಕಾರ್ಯಗಳನ್ನು ನಾವು ಮಾಡುವಾಗ ಒಂದನ್ನಾಗಿ ನಾವು ಮಾಡುವವರಾಗಿದ್ದೇವೆ. ಉದಾಹರಣೆ, ಕಾಲನ್ನು ನೋಡುವುದಾದರೆ ಎಡಗಾಲು ಒಂದು ಕಡೆಗೆ ಹೋಗಲ್ಪಡ್ತು, ಬಲಗಾಲನ್ನು ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಲ್ಪಡ್ತು ಅಂತಂದರೆ ಇಡೀ ಶರೀರಕ್ಕೆ ಅಪಾಯವಲ್ಲವಾ? ಹಾಗೆ ಹೋಗಿ ಆ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಮಾಡಲಿಕ್ಕೆ ಸಾಧ್ಯವಾ? ಒಂದನ್ನು ಕಳೆದುಕೊಳ್ಳಬೇಕಷ್ಟೇ. ಅದೇ ರೀತಿಯಲ್ಲಿ ದೇವರಾಗಿರುವಂಥ ಯೇಸು ಕರ್ತನು ನಮಗೆ ಆಲೋಚನೆಯನ್ನು ಹೇಳಿಕೊಡುವವರಾಗಿದ್ದಾರೆ. ಇಂದು ಆತ್ಮಿಕ ಜೀವಿತದಲ್ಲಿರುವಂಥ ನಿಮ್ಮ ಜೀವಿತ ಯಾವ ಮಟ್ಟಿಗೆ ಇದೆ? ನೀವು ಒಂದಾಗಿ ಓಡಲ್ಪಡ್ತೀರಾ ಅಥವಾ ಗಲಿಬಿಲಿಗಳಲ್ಲಿಯೂ ಅನೇಕ ಮಾರ್ಗಗಳನ್ನು ಆರಿಸಿ ತೆಗೆದುಕೊಂಡವರಾಗಿ ಓಡಲ್ಪಡ್ತಾ ಇದ್ದೀರಾ? ದೇವರಾಗಿರುವಂಥ ಯೇಸು ಕರ್ತನು ಹೇಳಲ್ಪಟ್ಟರು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿ. ನಾನೇ ಎಂಬುದಾಗಿ ನೋಡುವುದಾದರೆ ನನ್ನ ಹೊರತು ಯಾರೂ ಇಲ್ಲ ಎಂಬುದಾಗಿ ಹೇಳುವಂಥದ್ದೇ ಆಗಿದೆ. ಹೌದು, ಯೇಸು ಕರ್ತನ ಹೊರತಾಗಿ ನಾವು ಯಾರನ್ನೂ ಆತುಕೊಳ್ಳಬಾರದು, ಯಾರ ಮೇಲೂ ಸಹ ವಿಶ್ವಾಸವಿಡಬಾರದು. ಯಾಕಂದ್ರೆ ನಂಬಿಕೆಗೆ ಯೋಗ್ಯನಾದಂಥವನು ದೇವರಾಗಿರುವಂಥ ಯೇಸು ಕರ್ತನು ಮಾತ್ರವೇ. ಯಾಕಂದ್ರೆ ಕೀರ್ತನೆ 146 ಸಹ ನಾವು ನೋಡುವುದಾದರೆ, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಬಿಡಬೇಡ್ರಿ, ಮಾನವರನ್ನ ನೆಚ್ಚಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಯಾಕಂದ್ರೆ ಆ ಮನುಷ್ಯನು ಸತ್ತು ಹೋಗುವಾಗ ಅವನ ನಿರ್ಧಾರಗಳು, ನಿಯಂತ್ರಣಗಳು, ಆತನ ಆಲೋಚನೆಗಳು, ಸಂಕಲ್ಪಗಳೆಲ್ಲವೂ ಸಹ ಮಣ್ಣಿಗೆ ಹೋಗಲ್ಪಡ್ತದೆ. ಇನ್ನು ಅವನು ಸತ್ತ ನಂತರದಲ್ಲಿ ಅವನ ಆಲೋಚನೆಗಳನ್ನು ಯಾರು ಗಣನೆಗೆ ತೆಗೆದುಕೊಳ್ಳುತ್ತಾರೆ? ಅವನು ಸತ್ತ ನಂತರದಲ್ಲಿ ಅವನ ಕೆಲಸಗಳನ್ನು ಯಾರು ಅವನ ಹಾಗೆ ಮುಂದುವರಿಸಲಿಕ್ಕೆ ಸಾಧ್ಯ? ಅವನ ಹಾಗೆ ಯಾರು ಮಾತನಾಡಲಿಕ್ಕೆ ಸಾಧ್ಯ? ಒಂದು ವೇಳೆ ಮರೆಯಾಗಿ ಆ ಕಾರ್ಯಗಳನ್ನು ಮಾಡುವುದಾದರೂ ಸಹ ಅಂತಹ ಮನುಷ್ಯನಾಗಿ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಹಾಗೆಯೇ ದೇವರು ಸಹ, ದೇವರಾಗಿರುವಂಥ ಯೇಸು ಕರ್ತನನ್ನು ಹಿಂಬಾಲಿಸುವಂಥ ನಾವು ಯೇಸು ಕರ್ತನಿಗೆ ಮೆಚ್ಚುಗೆಯಾದಂಥದ್ದನ್ನೇ ನಾವು ಮಾಡಲ್ಪಡಬೇಕ ವಿನಃ ಸೈತಾನನಿಗೆ ಮೆಚ್ಚುಗೆಯಾದಂಥದ್ದು ಲೋಕ ಪ್ರಕಾರವಾದಂಥ ಕಾರ್ಯಗಳನ್ನು ಮಾಡಿ ಇದು ದೇವರಿಗೆ ಮೆಚ್ಚುಗೆಯಾದದ್ದು ಎಂಬುದಾಗಿ ನಾವು ಹೇಳುವುದಾದರೆ, ದೇವರಾಗಿರುವಂಥ ಸರ್ವಶಕ್ತನು ಅದನ್ನು ಸ್ವೀಕರಿಸಲಿಕ್ಕೂ ಅದರಲ್ಲಿ ಸಂತೋಷ ಪಡ್ತಾನೆ ಎಂಬುದಾಗಿ ಹೇಳಿ ನೀವು ನೆನೆಸಬೇಡ್ರಿ. ನಾವು ದೇವರಾದ ಕರ್ತನ ಮಾತುಗಳನ್ನು ಆಲೋಚಿಸಿ ಮಾಡುವಾಗ ಸಂಪೂರ್ಣವಾಗಿ ಅದನ್ನು ಎಚ್ಚರಿಕೆಗೆ ನಾವು ತೆಗೆದುಕೊಳ್ಳಲ್ಪಡುವವರಾಗಿರಬೇಕು. ಇಲ್ಲಿ ದೇವರಾಗಿರುವಂಥ ಕರ್ತನ ಹೇಳುವಂತಹ ವಚನದಲ್ಲಿ ನೋಡುವುದಾದರೆ, ಯಾವನು ಸಹ ಇಬ್ಬರು ಯಜಮಾನರಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಮಾತ್ರವಲ್ಲದೆ ಒಬ್ಬರನ್ನು ದ್ವೇಷಿಸಿ ಮತ್ತೊಬ್ಬರನ್ನು ಪ್ರೀತಿಸ್ತಾರೆ ಎಂಬುದಾಗಿ ಹೇಳಿ, ಇಲ್ಲವೇ ಒಬ್ಬರನ್ನು ಹೊಂದಿಕೊಂಡು ಮತ್ತೊಬ್ಬರನ್ನು ತಾತ್ಸಾರ ಮಾಡ್ತಾರೆ ಎಂಬುದಾಗಿ ಹೇಳಿ. ಮಾತ್ರವಲ್ಲದೆ ಮುಂದುವರಿದು ನೋಡುವುದಾದರೆ, ನೀವು ದೇವರನ್ನ ಧನವನ್ನು 2 ಸಹ ಸೇವಿಸಲಾರಿ ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ನೀವು 2 ಸಭೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ, 2 ಸೇವಕರ ಅಡಿಯಲ್ಲೂ ಸಹ ನಡೆಯಲಿಕ್ಕೆ ಸಾಧ್ಯವಿಲ್ಲ,
ಇಬ್ಬರು ದೇವರನ್ನು ಸಹ ಹೊಂದಿಕೊಂಡು ನಡೆಯಲಿಕ್ಕೂ ಸಹ ಸಾಧ್ಯವಿಲ್ಲ. ಇದೆಲ್ಲವೂ ಸಹ ಕಷ್ಟಕರವಾದಂಥದ್ದೇ. ಕೆಲವೊಂದು ಸಮಯದಲ್ಲಿ ಎರಡರ ನಡುವೆ ನಾವು ನಿಯಂತ್ರಣವನ್ನು ಪಡೆದುಕೊಂಡು ನಡೀತೇವೆ ಎಂಬುದಾಗಿ ಹೇಳುವುದಾದರೂ ಅದರ ಅಂತ್ಯ ಬಂದುಬಿಟ್ಟು ಭಯಂಕರವಾಗಿ ಇರುವಂಥದ್ದಾಗಿದೆ. ಇಂದು ದೇವರ ಮಕ್ಕಳಾಗಿರುವಂಥ ನೀವು, ದೇವರಾಗಿರುವಂಥ ಯೇಸು ಕರ್ತನ ಸೇವೆಯನ್ನು ಮಾಡುವಂಥ ನೀವು, ಇಂದು ಹಣವನ್ನು ದೇವರನ್ನ ನಿಮ್ಮ ಮುಂದೆ ಇಡುವುದಾದರೆ ನಿಮ್ಮ ಮೊದಲನೇ ಆಯ್ಕೆ ಯಾವುದಾಗಿರಬಹುದು? ಅದು ತಕ್ಷಣದಲ್ಲಿ ಯೋಚಿಸುವಂಥ ಆಯ್ಕೆ ಮಾಡಬಾರದು. ಇದನ್ನು ಯೋಚಿಸಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವವರಾಗಿ ಇರಬಾರದು. ದೇವರು ಅನ್ನುವಂಥ ವಿಷಯದಲ್ಲಿ ಬರುವಾಗ ನಾವು ಯಾವ ಯೋಚನೆಗಳನ್ನು ಮಾಡದ ಹಾಗೆ ಯೇಸುವನ್ನೇ ನಾವು ಆತುಕೊಳ್ಳುವವರಾಗಿರಬೇಕು. ಯೇಸುವನ್ನ ಮರೆತು ಬಿಟ್ಟು ಏನೋ ಸ್ವಲ್ಪ ಆಲೋಚನೆ ಉಳ್ಳವರಾಗಿ ಇದು ಅಥವಾ ಇದು ಎಂಬುದಾಗಿ ಹೇಳಿ ನಾವು ಮತ್ತೊಂದು ಆಯ್ಕೆಗಳನ್ನು ನೋಡುವುದಾದರೆ, ಆ ನಂತರದಲ್ಲಿ ಯೋಚನೆ ಮಾಡಿ ಯೇಸು ಕರ್ತನೇ ಸರಿ ಎಂಬುದಾಗಿ ಬರುವುದಾದರೂ ಸಹ ಮುಂದೊಂದು ದಿನದಲ್ಲಿ ಆ ಆಯ್ಕೆಯಲ್ಲೂ ಸಹ ನಾವು ಇಡುವವರಾಗಿ ಇರಲ್ಪಡ್ತೇವೆ. ಈ ಕಡೇ ದಿನಮಾನಗಳಲ್ಲಿ ಮನುಷ್ಯರು, ದೈವ ಸೇವಕರು, ದೈವ ಮಕ್ಕಳು ಬಿದ್ದು ಹೋಗುತ್ತಾ ಇರುವಂಥದ್ದು ಈ ಹಣದ ವಿಷಯದಲ್ಲಿ ಮಾತ್ರವಲ್ಲದೆ ಆ ಶರೀರದ ವಿಷಯದಲ್ಲಿ, ಭೂಮಿಯ ವಿಷಯದಲ್ಲಿ ಬಿದ್ದು ಹೋಗಲ್ಪಡ್ತಾ ಇದ್ದಾರೆ. ಲೋಕದ ಸಂಪತ್ತುಗಳಿಂದಲೂ ಲೋಕದಲ್ಲಿರುವಂತಹ ಶರೀರದ ಇಚ್ಛೆಗಳಿಂದಲೂ ಸಹ ಯಾವ ಪ್ರಯೋಜನವೂ ಸಹ ಇಲ್ಲ. ಯಾಕಂದರೆ ನಮ್ಮ ದೇವರಾಗಿರುವಂಥ ಯೇಸು ಕರ್ತನು ಪೇತ್ರನನ್ನ ಕರೆಯಲ್ಪಟ್ಟಂತ ಸಮಯದಲ್ಲಿ ಪೇತ್ರನ ದೋಣಿಯು ತುಂಬಿತ್ತು, ಅವನ ಬಲೆ ತುಂಬಿತ್ತು, ಅವನ ದೋಣಿಯಲ್ಲಿ ಮೀನುಗಳು ತುಂಬಿತ್ತು. ಸಮೃದ್ಧಿಕರವಾದಂತಹ ಜೀವಿತವಿದ್ದಂತಹ ಸಮಯದಲ್ಲಿ ದೇವರಾಗಿರುವಂಥ ಯೇಸು ಕರ್ತನು ಪೇತ್ರನನ್ನ, ನೀನು ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನ ಮನುಷ್ಯರನ್ನ ಹಿಡಿಯುವಂತಹ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದರು. ನೀವು ಆಲೋಚನೆ ಮಾಡ್ರಿ, ಅವರು ದೋಣಿಯನ್ನು, ಮೀನನ್ನು, ಬಲೆಗಳನ್ನು ಬಿಟ್ಟು ಯೇಸು ಕರ್ತನನ್ನ ಹಿಂಬಾಲಿಸಿಬಿಟ್ಟರು. ಅದು ಮಾತ್ರವಲ್ಲದೆ ತಮ್ಮವರನ್ನ ಬಿಟ್ಟರು. ಅವರು ಮರಳಿ ತನ್ನ ತಂದೆ ತಾಯಿಗಳ ಮನೆಗೆ ಹೋಗಲ್ಪಟ್ಟು ಅವರ ಅನುಸಾರವಾಗಿ ಜೀವಿಸಲ್ತಂತವರಲ್ಲ, ಆದರೆ ಸಮೃದ್ಧಿಯಾಗಿರುವಂಥ ಸಮಯದಲ್ಲಿ ಎಲ್ಲವನ್ನ ಬಿಟ್ಟರು. ಇಂದು ನಮ್ಮ ಉಪದೇಶಗಳಲ್ಲಿ ನೀವು ಕೇಳುತ್ತಿರುವಂಥ ಉಪದೇಶಗಳಲ್ಲಿ ಯೇಸು ಇದ್ದಾರ? ಸಮೃದ್ಧಿ ಇದೆಯಾ? ಸಮೃದ್ಧಿ ಉಪದೇಶಗಳು, ಕೃಪೆಯ ಉಪದೇಶಗಳು, ಇಂದು ಹಣ ಸಂಪಾದನೆ ಮಾಡುವಂಥ ಉಪದೇಶಗಳು, ಆಶೀರ್ವಾದಗಳನ್ನ ಲೋಕದ ಆಶೀರ್ವಾದಗಳಿಗೆ ಹೋಲಿಕೆ ಮಾಡಿ ಹೇಳುವಂಥ ಉಪದೇಶಗಳು, ಸಂಪತ್ತಿನ ಮೇಲೆ ಆಧಾರ ಮಾಡಿಕೊಂಡಂಥ ಸಂದೇಶಗಳು, ಮಾತ್ರವಲ್ಲದೆ ಮಾಂಸವನ್ನ, ಶರೀರವನ್ನ ಕುರಿತಾಗಿ ತೃಪ್ತಿಪಡಿಸುವಂಥ ಆರಾಧನೆಗಳು ಇರುವಾಗ ನಾವು ಹೇಗೆ ಯೇಸು ಕರ್ತನನ್ನ ಹೊಂದಿಕೊಂಡು ಜೀವಿಸಲ್ಪಡ್ತಾ ಇದ್ದೇವೆ? ಹೇಗೆ ಯೇಸು ಕರ್ತನ ನಮ್ಮ ಯಜಮಾನನಾಗಿ ಇರಲಿಕ್ಕೆ ಸಾಧ್ಯ? ಇಂದು ನೀವು ಕೇಳುತ್ತಿರುವಂಥ ಉಪದೇಶದಲ್ಲಿ ಲೋಕಕ್ಕನುಸಾರವಾಗಿ ಲೋಕದಲ್ಲಿ ನೀವು ಅಭಿವೃದ್ಧಿ ಆಗುವಂಥ ಉಪದೇಶಗಳಿದೆಯಾ? ಅಥವಾ ಪರಲೋಕದಲ್ಲಿ ನೀವು ಸ್ಥಾನವನ್ನು ಪಡೆದುಕೊಳ್ಳುವಂಥ ಉಪದೇಶಗಳಿದೆಯಾ? ಅಂತ ಉಪದೇಶಗಳನ್ನು ಕೇಳದೇ ಇದ್ರೆ ಕೆಲವರಿಗೆ ನಿದ್ರೇನೆ ಬರೋದಿಲ್ಲ. ಕೆಲವರಿಗೆ ಪ್ರವಾದನೆಗಳೆಂಬುದಾಗಿ ನೋಡುವುದಾದರೆ, ನೀನು 2 ಅಂತಸ್ತಿನ ಮನವನ್ನು ತೆಗೆದುಕೊಳ್ಳುತ್ತೀಯಾ, ಕಾರನ್ನು ತೆಗೆದುಕೊಳ್ಳುತ್ತೀಯಾ, ನೀವು ಸಮೃದ್ಧಿ ಉಳ್ಳವರಾಗಿರ್ತೀರಾ, ಅಧಿಕವಾದಂಥ ಆಸ್ತಿ ಐಶ್ವರ್ಯದೊಟ್ಟಿಗೆ ಅನೇಕ ಜನಗಳಿಗೆ ನೀವು ಕೊಡುವರಾಗಿ, ಅನೇಕರು ನಿಮ್ಮ ಬಳಿಯಲ್ಲಿ ಆಳಾಗಿ ಇರತಕ್ಕ ರೀತಿಯಲ್ಲಿ ಕರ್ತ ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ ಎಂಬುದಾಗಿ ಹೇಳುವಂಥ ಪ್ರವಾದನೆಗಳು ಬಹಳ ಸಂತೋಷಕರವಾಗಿ ಇರಲ್ಪಡ್ತದೆ. ಹಾಗೆಂಬುದಾಗಿ ಮಾತ್ರಕ್ಕೆ ನಾನು ಪ್ರವಾದನೆಗಳನ್ನು ಏನೈಸಬೇಕೆಂಬುದಾಗಿ ಹೇಳಲ್ಪಡ್ತಾ ಇಲ್ಲ. ಆದರೆ ನಿಮಗಾಗುತ್ತಿರುವಂಥ ಪ್ರವಾದನೆಗಳ ಹಿಂದೆ, ನಿಮಗಾಗುತ್ತಿರುವಂಥ ಸಂದೇಶಗಳ ಹಿಂದೆ, ನಿಮಗಾಗುತ್ತಿರುವಂಥ ದರ್ಶನಗಳ ಹಿಂದೆ ಯೇಸು ಕರ್ತನಿದ್ದಾರಾ ಅಥವಾ ಸೈತಾನನಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡುವಂತಹ ಪರಿಜ್ಞಾನವಾದರೂ ನಿಮಗಿರಬೇಕಲ್ವಾ? ಯಾಕಂದ್ರೆ ದೇವರಾಗಿರುವಂಥ ಯೇಸು ಕರ್ತನ ನಮಗೆ ಪವಿತ್ರಾತ್ಮನನ್ನು ಕೊಡಲ್ಪಟ್ಟಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅವರು ಹೇಳಲ್ಪಡ್ತಾರೆ, ಸತ್ಯದ ಆತ್ಮನು ಬಂದು ನಿಮ್ಮನ್ನು ಸಕಲ ವಿಧದಲ್ಲೂ ಸಹ ಸತ್ಯಕ್ಕೆ ನಡೆಸಿಕೊಂಡು ಸೇರಿಸುವರು ಎಂಬುದಾಗಿ ಹೇಳಲ್ಪಡ್ತಾರೆ. ಇಂದು ಸತ್ಯವನ್ನ ತಿಳಿದುಕೊಳ್ಳಬೇಕಾದಂತಹ ನಾವು, ಸತ್ಯವನ್ನ ಕೇಳಬೇಕಾದಂತಹ ನೀವು, ಆ ಸತ್ಯವನ್ನ ತಿಳಿದುಕೊಳ್ಳುವಂತ ಕೇಳುವಂತಹ ಮಾರ್ಗದಲ್ಲಿ ಇದ್ದೀರಾ? ಅಥವಾ ಅದನ್ನ ಬಿಟ್ಟು ಮತ್ತೊಂದು ವಿಧವಾದಂತಹ ಮರೆಮಾಚಲ್ಪಟ್ಟಂತ ಉಪದೇಶದ ಮಾರ್ಗದಲ್ಲಿ ಇದ್ದೀರಾ? ದೇವರಾಗಿರುವಂತಹ ಕರ್ತನನ್ನ ನೀವು ಆಲೋಚನೆ ಮಾಡ್ರಿ. ಯೇಸು ಕರ್ತನ ಈ ಭೂಮಿಯ ಮೇಲೆ ಅವರು ಬದುಕಿದ್ದಂತಹ ಸಮಯದಲ್ಲಿ ಮನುಷ್ಯರಾಗಿ ಅವರು ಬದುಕಲ್ಪಟ್ಟರು. ನಮ್ಮ ಹಾಗೆ ನಿಮ್ಮ ಹಾಗೆ ಅವರು ರಕ್ತ ಮಾಂಸಧಾರಿಯಾಗಿ ಅವರು ಜೀವಿಸಲ್ಪಟ್ಟರು. ಅವರಿಗೆ ಹಸಿವು ಇತ್ತು, ಅವರಿಗೆ ಬಾಯಾರಿಕೆ ಇತ್ತು, ಅವರಿಗೆ ಅಗತ್ಯತೆಗಳಿತ್ತು. ಆದರೆ ದೇವರಾಗಿರುವಂತಹ ಯೇಸು ಕರ್ತನ ಒಂದು ದಿವಸವೂ ಸಹ ಕೊರತೆಯಲ್ಲಿ
ಮನೆಯಲ್ಲಿ ಇದ್ದಂಥದ್ದನ್ನು ನಾವು ನೋಡುವುದೇ ಇಲ್ಲ. ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಸಮೃದ್ಧಿ ಉಳ್ಳಂತಹ ಆ ಒಂದು ಅವಶ್ಯಕತೆಗಳು, ಆಶೀರ್ವಾದಗಳು ಎಲ್ಲವೂ ಸಹ ಇದ್ದಂಥ ಸಮಯದಲ್ಲಿಯೂ, ಲೋಕದ ಆಶೀರ್ವಾದಗಳು ಅವೆಲ್ಲ ಇದ್ದಂಥ ಸಮಯದಲ್ಲೂ ಸಹ ಪೇತ್ರನು, ಯಾಕೋಬನು, ಮಾತ್ರವಲ್ಲದೆ ಯೋಹಾನರು, ಆಂದ್ರೆಯರು ಇವರೆಲ್ಲರೂ ಸಹ ಆ ದೋಣಿಗಳನ್ನ, ಮೀನುಗಳನ್ನ, ಬಲೆಯನ್ನ ಎಲ್ಲವನ್ನ ಬಿಟ್ಟು ಯೇಸು ಕರ್ತನ ಹಿಂದೆ ಅವರು ಹೋಗಲ್ಪಟ್ಟದ್ದನ್ನು ನಾವು ನೋಡುತ್ತೇವೆ. ಈಗ ಯೇಸು ಕರ್ತನ ಹಿಂದೆ ಅವರು ಹೋಗಲ್ಪಟ್ಟರು. ಯೇಸುವನ್ನು ಹಿಂಬಾಲಿಸಿದಂತಹ ದಿನದಿಂದ ಹಿಡಿದು ಅವರು ಮರಣಿಸುವ ತನಕವಾಗಿಯೂ ನೋಡುವುದಾದರೆ ಒಂದು ದಿನವಾದರೂ ಅವರು ಯೇಸು ಸ್ವಾಮಿಯ ಸಮ್ಮುಖದಲ್ಲಿದ್ದಾಗ ಕೊರತೆಯಲ್ಲಿದ್ದರಾ ಎಂಬುದಾಗಿ ನೋಡುವುದಾದರೆ ನಮ್ಮ ಉತ್ತರ ಸಂಶಯವಿಲ್ಲದಂತೆ ಇಲ್ಲ ಎಂಬುದಾಗಿ ಹೇಳಿ ಬರಲ್ಪಡ್ತದೆ. ಸರಿ, ಆ ನಂತರದಲ್ಲಿ ನೋಡುವುದಾದರೆ ಅವರು ಯಾವುದಾದರೂ ಸಹ ಲೋಕದ ಆಶೀರ್ವಾದಕ್ಕೋಸ್ಕರವಾಗಿ ತವಕಪಟ್ರ? ಇಲ್ಲ, ಅದು ಸಹ ಇಲ್ಲ. ಮಾತ್ರವಲ್ಲದೆ ಆ ಕಾಲಕ್ಕೆ ಹೋಲಿಕೆ ಮಾಡುವುದಾದರೆ ಈ ಕಾರು, ಬೈಕ್, ಮನೆ ಇವೆಲ್ಲವನ್ನು ನೋಡುವುದಾದರೆ, ಕಾರು ಬೈಕಿಗೆ ಹೋಲಿಕೆ ಮಾಡುವುದಾದರೆ ಆ ಕಾಲದಲ್ಲಿ ಕತ್ತೆ ಇದ್ದಂಥವರು ಶ್ರೀಮಂತರು. ಕತ್ತೆ ಒಂದು ಕಾರು ಬೈಕಿಗೆ ಸಮಾನವಾಗಿ ಇತ್ತು. ಆದರೆ ಆ ಸಮಯದಲ್ಲಿ ಅವರು ಕತ್ತೆಗೋಸ್ಕರವಾಗಿ ಸಹ ಪ್ರಾರ್ಥನೆ ಮಾಡಲಿಲ್ಲ. ಅವರು ಪ್ರಯಾಣಿಸುವಂಥ ಸಮಯದಲ್ಲಿ ನಮಗೆ ಒಂದು ಕತ್ತೆ ಇದ್ದರೆ ಒಳ್ಳೆಯದಾಯಿತು, ನಾವು ಸೇವೆಯನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಎಂಬುದಾಗಿ ಹೇಳಿ ಸಹ ಅವರು ಬಯಸಿದವರಲ್ಲ. ಆದರೆ ಅವರು ಬಯಸಿದ್ದು ಒಂದೇ, ಯೇಸು ಕರ್ತನ ಉಪದೇಶ. ಅದಕ್ಕೋಸ್ಕರವಾಗಿ ಪೇತ್ರನನ್ನೇ ಯೇಸು ಕರ್ತನ ಕೇಳಲ್ಪಡ್ತಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು, ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳಲ್ಪಡ್ತಾರೆ, ಸ್ವಾಮಿ, ನಾವು ನಿಮ್ಮನ್ನು ಬಿಟ್ಟು ಯಾರ ಬಳಿಗೆ ಹೋಗೋಣ? ನಿತ್ಯ ಜೀವದ ವಾಕ್ಯಗಳು ನಿಮ್ಮಲ್ಲಿ ಉಂಟು ಎಂಬುದಾಗಿ ಹೇಳಲ್ಪಡ್ತಾರೆ. ಇಂದು ನೀವು ಸಭೆಗೆ ಹೋಗುವಂಥದ್ದು, ಯೇಸು ಕರ್ತನ ಹಿಂಬಾಲಿಸುತ್ತಾ ಇರುವಂಥದ್ದು, ಯೇಸುವನ್ನು ಪ್ರಾರ್ಥಿಸುತ್ತಾ ಇರುವಂಥದ್ದು ಯೇಸುವಿಗಾಗಿಯೋ ಅಥವಾ ನಿಮ್ಮ ಅಗತ್ಯತೆಗಳಿಗೋಸ್ಕರವಾಗಿಯೋ? ಅಗತ್ಯತೆಗಳಿಗೋಸ್ಕರವಾಗಿ ನೀವು ಪ್ರಾರ್ಥಿಸುವುದಾದರೆ ಕಡೆಯವರೆಗೂ ಸಹ ಭಿಕ್ಷುಗಾರರಾಗಿ ನೀವು ಬೇಡಿಕೊಳ್ಳುತ್ತಾನೆ ಇರ್ತೀರಿ. ಯೇಸುವನ್ನು ನೀವು ಸಂಪಾದಿಸಿಕೊಳ್ಳ್ರಿ. ಇಡೀ ಭೂಮ್ಯಾಕಾಶಗಳನ್ನು ಉಂಟು ಮಾಡಿರುವಂತಹ ದೇವರು, ದೃಶ್ಯ ಅದೃಶ್ಯಗಳನ್ನು ಉಂಟು ಮಾಡಿರುವಂಥ ದೇವರು, ಶೂನ್ಯವಾದದರ ಮೇಲೆ ಎಲ್ಲವನ್ನು ಸಹ ಉಂಟು ಮಾಡಲ್ಪಟ್ಟು ಚಿನ್ನ, ಬೆಳ್ಳಿ, ನಿಧಿ, ನಿಕ್ಷೇಪಗಳೆಲ್ಲವನ್ನು ಸಹ ಮಣ್ಣಿನಲ್ಲಿ ಒದಗಿಸಲ್ಪಟ್ಟಂಥ ಕರ್ತನು ನಿಮಗೆ ನಿಮ್ಮ ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಅವರಿಗೆ ಏನಾದರೂ ಕಷ್ಟವಾಗ್ತದಾ? ಇಲ್ಲ ಅಲ್ವಾ? ಎಲ್ಲವನ್ನ ಕೊಡಲಿಕ್ಕೆ ಶಕ್ತನಾದಂಥ ದೇವರು. ಅವರನ್ನೇ ನೀವು ಸಂಪತ್ತನ್ನಾಗಿ ಭಾವಿಸಿಕೊಳ್ಳ್ರಿ, ಅವರನ್ನು ಸಂಪಾದಿಸಿಕೊಳ್ಳ್ರಿ. ಯೇಸು ಕರ್ತನನ್ನು ಸಂಪಾದಿಸಿಕೊಳ್ಳುವಂಥದ್ದು ಈ ಲೋಕವನ್ನೇ ನೀವು ಸಂಪಾದಿಸಿಕೊಂಡದಕ್ಕಿಂತಲೂ ಹೆಚ್ಚು. ಯಾಕಂದರೆ ಯೇಸು ಕರ್ತನು ಎಂದಿಗೂ ಸಹ ನಷ್ಟವಾಗದೇ ಇರುವಂಥ ದೇವರು. ಯೇಸು ಕರ್ತನು ಎಂದಿಗೂ ಸಹ ಬದಲಾಗದೇ ಇರುವಂಥ ದೇವರು. ಇಂದು ನೀವು ಸಂಪಾದಿಸಿಕೊಳ್ಳುವಂಥ ಹಣ, ಆಸ್ತಿ, ಐಶ್ವರ್ಯ, ಭೂಮಿ, ಸಂಪತ್ತು ಇದೆಲ್ಲವೂ ಸಹ ಒಂದು ದಿನದಲ್ಲಿ ನಷ್ಟವಾಗಬಹುದು. ಇತರರು ಅದನ್ನು ಕದ್ದುಕೊಳ್ಳಬಹುದು, ಅಥವಾ ನಿಮಗೆ ಅದು ಭಾರವಾಗಿ ನೀವು ಯೇಸುವನ್ನೇ ಬಿಟ್ಟು ಹಿಂಜಾರಿ ಹೋಗಲ್ಪಡುವಂಥ ಸ್ಥಿತಿಗೆ ಆ ಕಾರ್ಯಗಳು ನಡೆಸಲ್ಪಡ್ಬೋದು. ಆದರೆ ನೀವು ಯೇಸು ಕರ್ತನನ್ನೇ ಸಂಪಾದಿಸಿಕೊಳ್ಳುವುದಾದರೆ, ಯೇಸು ಕರ್ತನ ಎಂದಿಗೂ ಬದಲಾಗದೇ ಇರುವಂಥ ದೇವರು. ಎಂದಿಗೂ ನೀವು ಯೇಸು ಕರ್ತನನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮಿಂದ ಯೇಸು ಕರ್ತನನ್ನು ಕದ್ದುಕೊಳ್ಳಲಿಕ್ಕೂ ಸಹ ಇತರರಿಂದ ಸಾಧ್ಯವಿಲ್ಲ. ಹಾಗಾಗಿ ಯೇಸು ಕರ್ತನ ಉಪದೇಶವನ್ನ ನೀವು ಆಲೋಚನೆ ಮಾಡ್ರಿ. ಅವರನ್ನ ಮೊದಲು ನೀವು ಸಂಪಾದನೆ ಮಾಡಿಕೊಳ್ಳ್ರಿ. ಅವರು ನಿತ್ಯ ಜೀವದ ವಾಕ್ಯವಾಗಿ ಇದ್ದಾರೆ. ವಾಕ್ಯವು ನಿಮ್ಮಲ್ಲಿ ಇರುವುದಾದರೆ ಬಿಡುಗಡೆ ಉಂಟು. ವಾಕ್ಯವು ನಿಮ್ಮಲ್ಲಿ ಇರುವುದಾದರೆ ಅಗತ್ಯತೆಗಳು ಒದಗಲ್ಪಡುತ್ತದೆ. ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಸಮೃದ್ಧಿಗಳು ಉಂಟಾಗಲ್ಪಡುತ್ತದೆ. ವಾಕ್ಯವು ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ವಾಕ್ಯದ ಹಾಗೆ ನಿಮ್ಮ ಜೀವಿತ ಇರುವುದಾದರೆ ನಿಮಗೆ ಬೇಕಾದದ್ದೆಲ್ಲವನ್ನು ಸಹ ಪರಲೋಕ ತೀರ್ಮಾನಿಸಲ್ಪಡ್ತದೆ. ನೀವು ಬೇಡಿಕೊಳ್ಳುವಂಥದ್ದೆಲ್ಲವನ್ನು ಸಹ ಪರಲೋಕ ತೀರ್ಮಾನಿಸಿರುವಂಥದ್ದನ್ನೇ ಬೇಡಿಕೊಳ್ಳುವವರಾಗಿ ಇರ್ತೀರಾ. ಯಾಕಂದರೆ ಅಂಥ ಒಂದು ಜ್ಞಾನವನ್ನ ದೇವರಾಗಿರುವಂಥ ಯೇಸು ಕರ್ತನು, ಆತನ ವಚನವು ನಮಗೆ ಕೊಡುವಂಥದ್ದಾಗಿ ಇದೆ. ಪವಿತ್ರಾತ್ಮನು ನಮ್ಮನ್ನು ಎಲ್ಲ ವಿಷಯದಲ್ಲೂ ಸಹ ಆಲೋಚನೆಯನ್ನು ಹೇಳಿಕೊಡುತ್ತಾ, ನಾವು ಸತ್ಯದಲ್ಲಿ ನಡೆಯುವ ಹಾಗೆ, ಸತ್ಯವನ್ನು ಸ್ವೀಕರಿಸುವ ಹಾಗೆಯೂ, ಸತ್ಯವನ್ನು ಅನುಭವಿಸುವ ಹಾಗೆಯೂ ಸಹ ಪವಿತ್ರಾತ್ಮನು ನಮ್ಮನ್ನು ಉಪದೇಶಿಸಿ ಮಾರ್ಗದರ್ಶನ ನೀಡಿ ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಆದುದರಿಂದ ಈ ಕಡೆಯ ದಿನಮಾನಗಳಲ್ಲಿ ಸಮೃದ್ಧಿಯಿಂದಲೋ, ಹಣದಿಂದಲೋ, ಐಶ್ವರ್ಯದಿಂದಲೋ ಹೋಗಲ್ಪಟ್ಟು ನಾನು ಯೇಸುವನ್ನೇ ಹಿಂಬಾಲಿಸ್ತಾ ಇದ್ದೇನೆ ಅನ್ನುವಂಥ ಭ್ರಮೆಯನ್ನು ಬಿಟ್ಟು ಹೊರಗಡೆ ಬನ್ರಿ. ಸಮೃದ್ಧಿ, ಹಣ, ಐಶ್ವರ್ಯ, ಸಂಪತ್ತುಗಳಲ್ಲಿ ಯೇಸು ಕರ್ತನು ಇರಲಿಕ್ಕೆ ಬಯಸುವುದಿಲ್ಲ. ಬದಲಾಗಿ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಮನೆ ಮನಸ್ಸುಗಳಲ್ಲಿ ಯೇಸು ಕರ್ತನು ವಾಸ ಮಾಡಲಿಕ್ಕಾಗಿ ಬಯಸುವವರಾಗಿದ್ದಾರೆ. ಯೇಸು ಕರ್ತನೊಬ್ಬರು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಪ್ರಿಯರೇ, ಎಲ್ಲವನ್ನೂ ಸಹ ನೀವು ಹೊಂದಿಕೊಂಡ ಹಾಗೆಯೇ. ಯಾಕಂದರೆ ಯೇಸು ಕರ್ತನು ನಿತ್ಯವೂ ನಿರಂತರವಾಗಿಯೂ ಇರುವಂತಹ ದೇವರಾಗಿದ್ದಾರೆ. ಅವರೇ ನಿಮ್ಮ ಯಜಮಾನನು. ಆ ಯಜಮಾನನ ಹೊರತಾಗಿ ಮತ್ತೊಬ್ಬ ಯಜಮಾನನಿಂದ ನೀವು ಹೋಗಲ್ಪಡಬೇಡ್ರಿ. ಈ ಉಪದೇಶಗಳಲ್ಲಿ
ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಯಾಕಂದರೆ ಹಣದ ವಿಷಯದಲ್ಲಿ ಬಿದ್ದು ಹೋದಂಥವರು ಮತ್ತೊಂದು ಬಾರಿ ಎದ್ದೇಳುವಂಥದ್ದು ಬಹಳ ಕಷ್ಟಕರವಾದಂಥದ್ದಾಗಿರುತ್ತದೆ. ನೀವು ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯದಲ್ಲಿ 3 ವಿಧವಾದಂಥ ಸಾಮ್ಯಗಳನ್ನು ನೋಡಲ್ಪಡ್ಬೋದು. ಆ 3 ವಿಧವಾದ ಸಾಮ್ಯಗಳಲ್ಲಿ 2 ವಿಧವಾದಂಥ ಸಾಮ್ಯವನ್ನು ಈ ದಿವಸದಲ್ಲಿ ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯ 4ನೇ ವಚನ. ನಿಮ್ಮೊಳಗಡೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯಲ್ಲಿ ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೆ ಇದ್ದಾಳು. ಈ 2 ಸಾಮ್ಯಗಳಲ್ಲೂ ನೋಡುವುದಾದರೆ ಆತ್ಮಿಕವಾಗಿ ಇದನ್ನು ಆಲೋಚಿಸುವಾಗ ಒಂದು ಕುರಿ ತಪ್ಪಿಸಿಕೊಂಡು ಹೋಗಿದೆ. ಈಗ 100 ಕುರಿಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯಿತು. ಈ ತಪ್ಪಿಸಿಕೊಂಡು ಹೋದಂಥ ಕುರಿ ಎಲ್ಲ ಕಡೆ ಅಲೆದು ಹೋಗಲ್ಪಟ್ಟಿತು. ಈ ಕುರುಬನು ಆ ಕುರಿಯನ್ನು ಹುಡುಕ್ತಾ ಹೋದ. ಹುಡುಕಿಕೊಂಡು ಹೋಗುವಂಥ ಸಮಯದಲ್ಲಿ ಆ ಕುರಿಯು ನಿಶ್ಶಬ್ದವಾಗಿಯೋ ಒಂದು ಕಡೆ ಸಿಲುಕಿಕೊಂಡಂತಾಗಿಯೋ ಕಾಣೆಯಾಗಿ ಇರುವಂಥ ಸಮಯದಲ್ಲಿ ಅದನ್ನು ಹೇಗೆ ಹುಡುಕಲಿಕ್ಕೆ ಸಾಧ್ಯ? ತಪ್ಪಿಸಿಕೊಂಡ ಕುರಿ ಏನು ಮಾಡ್ತಾ ಇರುತ್ತೆ? ಅದು ಯಾವಾಗಲೂ ಕಿರುಚುತ್ತಾನೆ ಇರುತ್ತೆ. ಆ ಶಬ್ದವನ್ನು ಕೇಳಿ ಈ ಕುರುಬನ ಹಿಂದಟ್ಟಿ ಆ ಶಬ್ದ ಬರುವಂಥ ದಿಕ್ಕಿನಡೆಗೆ ಹೋಗಿ ಆ ಕುರಿಯನ್ನು, ಅವನು ಎಲ್ಲೋ ಒಂದು ಕಡೆಯಲ್ಲಿ ಸಿಲುಕಿಕೊಂಡಿರುವಂತಹ ಕುರಿಯನ್ನು, ಆ ಕುರಿಯ ಸ್ವರವಾದ ಜಾಡನ್ನು ಹಿಡಿದು ಆ ಕುರಿ ಸಿಲುಕಿಕೊಂಡಿರುವಂಥದ್ದನ್ನು ನೋಡಿ ಆ ಕುರಿ ಒಂದು ವೇಳೆ ಮುಳ್ಳಿನ ಪೊದೆಗೂ ಕಲ್ಲಿಗೂ ಯಾವುದಕ್ಕೆ ಸಿಲುಕಿಕೊಂಡಿರುವಾಗ ಅದನ್ನು ಬಿಡಿಸಿಕೊಂಡು ಬರಲ್ಪಡ್ತಾನೆ. ಈಗ ಆ ಕುರುಬನ ಹೇಗೆ ಹುಡುಕ್ದ ಆ ಕುರಿಯನ್ನು ಎಂಬುದಾಗಿ ನೋಡುವುದಾದರೆ ನಿಮ್ಮೆಲ್ಲರಿಗೂ ಸಹ ಉತ್ತರ ಸುಲಭವಾಗಿ ಸಿಗಲ್ಪಡ್ತದೆ. ಆ ಕುರಿ ಕೂಗ್ತಲ್ವಾ, ಆ ಕೂಗಿನ ಶಬ್ದದ ಜಾಡನ್ನೇ ಹಿಡಿದು ಇವರು ಹೋಗಲ್ಪಟ್ರು. ಆದುದರಿಂದ ಆ ಕುರಿ ಸಿಕ್ಕಿತ್ತು ಎಂಬುದಾಗಿ ಹೇಳಿ. ಈಗ ನಂತರ 2ನೇ ಸಾಮ್ಯಕ್ಕೆ ಬರೋಣ. ಇಲ್ಲಿ ಒಂದು ಪಾವಲಿ ಅಂದರೆ ಕಾಸು, ಒಂದು ಹಣ, ಅದು ಬಿದ್ದು ಹೋಯಿತು. ಬಿದ್ದು ಹೋಗುವಾಗ ಆ ಬಿದ್ದು ಹೋಗುವಂಥ ಸಮಯದಲ್ಲಿ ಈಗ ಒಂದು ಕಾಯಿನ ಇದೆ ಎಂಬುದಾಗಿ ಇಟ್ಟುಕೊಳ್ಳೋಣ. ನಿಮ್ಮ ಬಳಿಯಲ್ಲಿ ಒಂದು ಕಾಯಿನಿದೆ. ಆ ಕಾಯಿನ ನೆಲಕ್ಕೆ ಬಿಸಾಕಲ್ಪಡ್ರಿ. ಕತ್ತಲೆಯಾದಂಥ ಸ್ಥಳ, ನೀವು ನೆಲಕ್ಕೆ ಬಿಸಾಡಲ್ಪಟ್ಟಂಥ ಸಮಯದಲ್ಲಿ ಅದು ಶಬ್ದ ಬರಲ್ಪಡ್ತದೆ. ಶಬ್ದ ಬಂದು ಅದು ಯಾವ ಕಡೆ ಉರುಳಿ ಹೋಗಲ್ಪಡ್ತದೆ ಗೊತ್ತಿಲ್ಲ. ಬಿದ್ದಾಗ ಮಾತ್ರವೇ ಶಬ್ದ ಬರ್ತದೆ. ಈಗ ಅದು ಉರುಳಿಕೊಂಡು ಎಲ್ಲೋ ಸ್ಥಳದಲ್ಲಿ ಬಿದ್ದು ಹೋಗಿದೆ. ಈಗ ಅದು ಬಿದ್ದು ಹೋಗಿರುವಂಥದ್ದನ್ನು ನೀವು ಹೇಗೆ ಹುಡುಕಲಿಕ್ಕೆ ಸಾಧ್ಯ? ಕತ್ತಲೆ ಆಗಿದೆ. ಕುರಿಯನ್ನು ಅವರು ಹೇಗೆ ಹುಡುಕಿಕೊಂಡ್ರು? ಕತ್ತಲೆ ಆಗಿದ್ರೂ ಸಹ ಅದು ಕುರಿ, ಅದು ಶಬ್ದ ಮಾಡ್ತು, ಹುಡುಕಿಕೊಂಡ್ರು. ಆದರೆ ಇದು ಹಣ, ಇದೊಂದು ಕಾಯಿಯನ್ನು ಬೀಳುವಾಗ ಮಾತ್ರವೇ ಶಬ್ದ ಉಂಟಾಯಿತು. ಆದರೆ ಬಿದ್ದಂಥ ನಂತರದಲ್ಲಿ ಅದು ಎಲ್ಲಿ ಹೋಯ್ತು, ಎಲ್ಲಿ ಉರುಳಿಕೊಂಡು ಹೋಯ್ತು ಗೊತ್ತಿಲ್ಲ. ಕತ್ತಲೆ ಬೇರೆ ಇದೆ. ಕತ್ತಲೆ ಇರುವಂಥ ಸಮಯದಲ್ಲಿ ಅದನ್ನು ಹುಡುಕಿಕೊಂಡು ಹೋಗುವಂಥದ್ದು ಕಷ್ಟ. ಆಗ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಆ ಹೆಂಗಸು ಏನು ಮಾಡಿದ್ಲು? ದೀಪವನ್ನು ಹಚ್ಚಿದ್ಲು. ದೀಪವನ್ನು ಹಚ್ಚುವಂಥ ಸಮಯದಲ್ಲಿ ಎಲ್ಲ ಕಡೆಯೂ ಸಹ ಹುಡುಕಿದ್ಲು. ಈಗ ಆ ಕಾಯಿನ ಮತ್ತೆ ಶಬ್ದವನ್ನು ಮಾಡಲಿಲ್ಲ. ಅದು ಒಂದು ಕಡೆ ಸಿಲುಕಿಕೊಂಡಿಲ್ಲ, ಶಬ್ದ ಮಾಡಿಲ್ಲ, ಎಲ್ಲ ಒಂದು ಕಡೆ ಬಿದ್ದಿದೆ. ಈ ಬಿದ್ದು ಹೋಗಿರುವಂಥದ್ದನ್ನು ಅವರು ಹುಡುಕಿಕೊಳ್ಳಲಿಕ್ಕೋಸ್ಕರವಾಗಿ ಏನು ಮಾಡಿದ್ರು? ದೀಪವನ್ನು ಹಚ್ಚಿಕೊಂಡು ಆ ದೀಪದ ಬೆಳಕಿನ ಸಹಾಯದೊಟ್ಟಿಗೆ ಅದನ್ನು ಹುಡುಕ್ತಾ ಇದ್ದಾರೆ. ಆತ್ಮಿಕ ಜೀವಿತದಲ್ಲಿ ಹಣದ ವಿಷಯದಲ್ಲಿ ಬಿದ್ದು ಹೋದಂಥವರ ಜೀವಿತವೂ ಸಹ ಇದೆ. ಹಣ ಬಂದಂಥ ಸಮಯದಲ್ಲಿ ಶಬ್ದ ಚೆನ್ನಾಗಿ ಇರ್ತದೆ. ಹಣವಿದ್ದರೆ ಸಂತೋಷ. ಕೆಲವರಿಗೆ ಹಣ ಇದ್ದಂಥ ಸಮಯದಲ್ಲಿ ಶಬ್ದ. ಹಣವಿದ್ದರೆ ಅವರಿಗೆ ಮನೋಲ್ಲಾಸ. ಹಣವಿಲ್ಲದಿದ್ದರೆ ಖಾಲಿ ಜೇಬಾಗಿತ್ತು ಅಂತಂದರೆ ಅವರ ಮುಖದ ಲಕ್ಷಣಗಳೇ ತೋರಿಸಿಬಿಡ್ತದೆ, ಇವರ ಬಳಿಯಲ್ಲಿ ಏನೂ ಇಲ್ಲ, ಹಾಗಾಗಿ ಇವರು ಹೀಗೆ ಇದ್ದಾರೆ ಎಂಬುದಾಗಿ ಹೇಳಿ. ಯೇಸುವನ್ನು ನೀವು ಆಲೋಚನೆ ಮಾಡಿರಿ. ಅವರು ಹಣವನ್ನು ಇಟ್ಟುಕೊಂಡು ಓಡಾಡಲ್ಪಟ್ಟಂಥವರಲ್ಲ. ಅಪೊಸ್ತಲರನ್ನ ನೀವು ಆಲೋಚನೆ ಮಾಡಿರಿ. ಅವರ ಹಣವನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಿದಂಥವರಲ್ಲ. ಬದಲಾಗಿ ಇದ್ದದ್ದೆಲ್ಲವನ್ನು ಸಹ ತ್ಯಾಗವಾಗಿ ಉದಾರವಾಗಿ ಬಿತ್ತಲ್ಪಟ್ಟು ಅವರ ಸೇವೆಯನ್ನು ಮಾಡಿದ್ರು. ಇಂದು ಹಣದ ವಿಷಯದಲ್ಲಿ ಬಿದ್ದು ಹೋದಂಥವರು, ಅವರು ಪವಿತ್ರಾತ್ಮನ ಬೆಳಕಿನಲ್ಲಿ ಹುಡುಕಿಕೊಂಡು ಪವಿತ್ರಾತ್ಮನ ಸಹಾಯದೊಟ್ಟಿಗೆ ಅವರು ಎದ್ದು ಬರಬೇಕ ವಿನಃ ಇನ್ನು ಯಾವ ರೀತಿಯಲ್ಲೂ ಸಹ ಅವರಿಗೆ ಸಹಾಯ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ದೇವರಾಗಿರುವಂಥ ಯೇಸು ಕರ್ತನು ಹೇಳ್ತಾ ಇದ್ದಾರೆ.
ಹಣವನ್ನು ಮತ್ತು ದೇವರನ್ನು ಎರಡನ್ನೂ ಸಹ ನೀವು ಸೇವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ. ಇಂದು ಅನೇಕ ದೇವ ಸೇವಕರ ಸೇವೆಗಳು ಹಣದ ಮೂಲೋದ್ದೇಶವಾಗಿಯೇ ಇದೆ. ಇಂದು ಉಪದೇಶವನ್ನು ಕೇಳುವಂಥ ಅನೇಕ ವಿಶ್ವಾಸಿಗಳ ಒಂದು ಆಶೀರ್ವಾದ ಎಂಬುದಾಗಿ ನೋಡುವುದಾದರೂ ಸಹ ಹಣ ಇರಬೇಕು, ಉಪದೇಶದಲ್ಲಿ ಹಣ ಇರಬೇಕು, ಉಪದೇಶದಲ್ಲಿ ಆಶೀರ್ವಾದ, ಸಮೃದ್ಧಿಯಾದಂಥ ಬೋಧನೆ, ಮನೆ ಕಾರು ತೆಗೆದುಕೋ ಕೊಡು ಎಂಬುದಾದಂಥ ಉಪದೇಶಗಳಿರಬೇಕು. ನೀವು 10 ತಲೆಮಾರಿಗೆ ಆಗುವಷ್ಟ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ ಅನ್ನುವಂಥ ಉಪದೇಶ ಸಂತೋಷವಾಗಿದೆ, ಕಿವಿಗೆ ಇಂಪಾಗಿ ಇರಬಹುದು. ಆದರೆ ಒಂದನ್ನು ತಿಳಿದುಕೊಳ್ಳ್ರಿ, ಕಿವಿಗೆ ಇಂಪಾಗಿರುವಂಥ ಒಂದೊಂದು ಸಂದೇಶಗಳು ಸಹ ನಿಮ್ಮನ್ನು ನರಕಕ್ಕೆ ಕೊಂಡು ಹೋಗಲ್ಪಡುತ್ತದೆ. ಕಿವಿಗೆ ಇಂಪಾಗಿರುವಂಥ ಸಂದೇಶಕ್ಕೋಸ್ಕರವಾಗಿ ನೀವು ಸಂತೋಷ ಪಡಬೇಡ್ರಿ. ಆತ್ಮವನ್ನು ಯಾವಾಗಲೂ ಕರ್ತನ ಸಮ್ಮುಖದಲ್ಲಿ ಉರಿಯುವ ರೀತಿಯಲ್ಲಿ ಸಿದ್ಧಪಡಿಸುವಂಥ ಸಂದೇಶಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಇಂದು ಕೆಲವೊಂದು ಸಂದೇಶಗಳು ಕಠಿಣವಾಗಿರುವಂಥ ಸಂದೇಶಗಳನ್ನು ನೀವು ಬಿಟ್ಟು ವಿಭಾಗವಾಗಲ್ಪಟ್ಟು ಹೋಗಬಹುದು. ನಿಮ್ಮ ಸಭಾ ಸೇವಕರು, ನಿಮ್ಮ ಸಭಾ ಪಾಲಕರು ಖಂಡಿಸುವಂಥ ಸಮಯದಲ್ಲಿ ಅದು ನಿಮಗೆ ಈಗ ಕರೆಯಾಗಿ ಕಿರಿಕಿರಿಯಾಗಿ ಇರಬಹುದು. ಆದರೆ ಒಂದನ್ನು ತಿಳಿದುಕೊಳ್ಳ್ರಿ, ಆ ಸಂದೇಶವು ನಿಮ್ಮನ್ನು ನಿತ್ಯತ್ವಕ್ಕೆ ನಡೆಸಿಕೊಂಡು ಹೋಗುವಂಥದ್ದಾಗಿ ಇದೆ. ಒಂದು ವೇಳೆ ಈ ಸಂದೇಶಕ್ಕೆ ವಿರುದ್ಧವಾಗಿ ನಿಲ್ಲಲ್ಪಟ್ಟು ನೀವು ನಿಮ್ಮ ಕಿವಿಗೆ ಇಂಪಾಗಿರುವಂಥ, ನಿಮಗೆ ಸಂತೋಷಕರವಾಗಿರುವಂಥ, ನಿಮ್ಮ ಇಷ್ಟಾನುಸಾರವಾದಂಥ ಉಪದೇಶಕರನ್ನು ನೇಮಿಸಿಕೊಳ್ಳುವಂಥ ಆಲೋಚನೆ ಉಳ್ಳವರಾಗಿ ನೀವು ನಡೆದುಕೊಂಡು ಹೋಗುವುದಾದರೆ ನೀವು ಉಪದೇಶಕರನ್ನು, ಯೇಸುವನ್ನು, ಸಭೆಯನ್ನಲ್ಲ, ನರಕಕ್ಕೆ ನೀವು ಹಿಂಬಾಲಿಸಿ ಹೋಗ್ತಾ ಇದ್ರಿ ಎಂಬುದಾಗಿ ಅರ್ಥ. ಯಾಕಂದರೆ ಅಪೊಸ್ತಲನಾದಂಥ ಪೌಲರು ತಿಮೋಥೆಗೆ ಬರೆಯುವಂಥ ಸಮಯದಲ್ಲಿ ಹೇಳಲ್ಪಡ್ತಾರೆ, ಕಡೆಗಾಲದಲ್ಲಿ ಅವರು ಕೆಲವರು ತೀಟೆ ಕಿವಿಗಳನ್ನು ಅವರು ಉಳ್ಳವರಾಗಿ ತಮಗೆ ಇಷ್ಟ ಬಂದಂಥ ಉಪದೇಶಕರನ್ನು ನೇಮಿಸಿಕೊಳ್ತಾರೆ ಎಂಬುದಾಗಿ ಹೇಳಿ. ಕಿವಿಗೆ ನೊಚ್ಚಗಾಗಬೇಕು, ಕಿವಿಗೆ ಸುಂದರವಾಗಿರಬೇಕು, ಕಿವಿಗೆ ಉತ್ತಮವಾದಂಥ ರೀತಿಯಲ್ಲಿರುವಂಥ ಸಂದೇಶಕರನ್ನು, ಅಂತಹ ಭಾಷಿಕರನ್ನು ಅವರು ಉಪಯೋಗಿಸಿಕೊಂಡು ಅಂತಹ ಭಾಷಿಕರ ಮುಖಾಂತರವಾಗಿ ಅವರು ಯೇಸುವನ್ನು ಮಾತ್ರವೇ ಹೆಸರಿಗೆ ಅವರು ಆರಾಧಿಸಿ ಸೇವಿಸುವರಾಗಿರ್ತಾರೆ. ಆದರೆ ನಿಜವಾಗಿ ನೋಡುವುದಾದರೆ ಅವರ ಜೀವಿತದಲ್ಲಿ ಯೇಸು ವಿಗ್ರಹವಾಗಿ ಇರ್ತಾರೆ. ಅವರು ಮಾತನಾಡುವುದಿಲ್ಲ, ಅವರನ್ನು ಖಂಡಿಸುವುದಿಲ್ಲ, ಅವರನ್ನು ಗದರಿಸುವುದಿಲ್ಲ, ಅವರನ್ನು ಎಚ್ಚರಿಸುವುದಿಲ್ಲ. ಖಂಡಿಸಿ ಗದರಿಸಿ ಎಚ್ಚರಿಸದೇ ಇರುವಂಥ ಸಂದೇಶಗಳನ್ನು ನೀವು ಇನ್ನೂ ಸಹ ಹಿಂಬಾಲಿಸುವುದಾದರೆ, ಕೇಳುವುದಾದರೆ ನರಕಕ್ಕೆ ಅವರೆಲ್ಲ ನೀವೇ ಹೋಗಲ್ಪಡ್ತಾ ಇದ್ರ ತಿಳಿದುಕೋ. ದೇವರಾಗಿರುವಂಥ ಕರ್ತನು ನಿಮ್ಮ ಜೊತೆಯಲ್ಲಿ ಆತ್ಮನನ್ನು ಕೊಡಲ್ಪಟ್ಟಿದ್ದಾರೆ. ಪವಿತ್ರ ಆತ್ಮ ನಿಮ್ಮನ್ನು ಸಕಲ ವಿಧದಲ್ಲಿ ಉಪದೇಶಿಸುವವರಾಗಿದ್ದಾರೆ, ಮಾತ್ರವಲ್ಲ ನಿಮ್ಮನ್ನು ಸತ್ಯದಲ್ಲಿ ನಡೆಸಿಕೊಂಡು ಸೇರಿಸುವವರಾಗಿದ್ದಾರೆ. ಇಂದು ಹಣವನ್ನು, ಸಮೃದ್ಧಿಯನ್ನು, ಆಶೀರ್ವಾದ, ಐಶ್ವರ್ಯ, ಲೋಕದ ಸಂಪತ್ತುಗಳ ಹಿಂದೆ ಹೋಗಲ್ಪಡಲಿಕ್ಕಾಗಿ ಅಂತಹ ಸಂದೇಶಗಳನ್ನು, ಅಂತಹ ಉಪದೇಶಗಳನ್ನು ಅನುಸಾರವಾಗಿ ಸಂತೋಷಕರವಾದದ್ದೆಂಬುದಾಗಿ ಕೇಳುವಂಥ ನಿನ್ನನ್ನು ನೀನೇ ಹೀಗೆ ಎಚ್ಚೆತ್ತುಕೋ. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆ ಎಲ್ಲಾದರೂ ಸಹ ಆಶೀರ್ವಾದವನ್ನು ಕುರಿತಾಗಿ ಹೇಳಲ್ಪಡ್ತಾರಾ? ಲೋಕದ ಆಶೀರ್ವಾದಗಳ ಕುರಿತಾಗಿ, ಲೋಕದ ಸಂಪತ್ತನ್ನು ಕುರಿತಾಗಿ, ಲೋಕದ ಸಂಪತ್ತಿಗೋಸ್ಕರವಾಗಿ ಅವರು ಎಲ್ಲವನ್ನ ಕಳೆದುಕೊಂಡ್ರು. ಲೋಕದ ಸಂಪತ್ತಿಗೋಸ್ಕರವಾಗಿ ಅವರು ಯೇಸುವನ್ನು ಹಿಂಬಾಲಿಸಿದ್ರು. ಲೋಕದ ಸಂಪತ್ತಿಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು. ಲೋಕದ ಸಂಪತ್ತಿನ ವಿಷಯವಾಗಿ ಅವರ ಸಂದೇಶಗಳಿತ್ತು ಎಂಬುದಾಗಿ ಇಲ್ಲಿ ಒಂದಾದರೂ ಒಂದು ಸಂದೇಶವನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ತೋರಿಸಿ ನೋಡ್ರಿ. ಎಲ್ಲೂ ಸಹ ಇಲ್ಲ. ಯೇಸು ಹೇಳಲ್ಪಡ್ತಾರೆ, ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳಿ, ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳಲ್ಪಟ್ಟರು. ಅದೇ ರೀತಿಯಲ್ಲಿ ಅವರು ಹಿಂಬಾಲಿಸಲ್ಪಟ್ಟರು. ಆದರೆ ಒಂದು ದಿವಸವೂ ಅವರು ಕೊರತೆ ಉಳ್ಳವರಾಗಿ ಇರಲಿಲ್ಲ. ಇಂದು ಪ್ರಿಯರೇ, ನೀವು ಕೊರತೆಯಲ್ಲೂ ಬಡತನದಲ್ಲೂ ಜೀವಿಸಿರಿ ಎಂಬುದಾಗಿ ಹೇಳಿ ಎಂದಿಗೂ ಸಹ ದೇವರು ಹೇಳೋದಿಲ್ಲ. ಆದರೆ ಆವತ್ತಿನ ಕಾಟ ಅವತ್ತಿಗೆ ಸಾಕು ಎಂಬುದಾಗಿ ದೇವರು ಹೇಳಲ್ಪಡುವವರಾಗಿದ್ದಾರೆ. ನಮಗೆ ಸಮೃದ್ಧಿಯಾಗಿರಬೇಕಾದದ್ದು ಏನು ಗೊತ್ತಾ? ಚಿತ್ತನ ಪುಸ್ತಕದಲ್ಲಿ ಹೇಳಲ್ಪಡ್ತಾರೆ, ನಮ್ಮ ದೇವರು ಕರ್ತನಾದಂಥ ಯೇಸು ಕ್ರಿಸ್ತರ ಮುಖಾಂತರವಾಗಿ ಪವಿತ್ರಾತ್ಮನನ್ನು ಸಮೃದ್ಧಿಯಾಗಿ ಸುರಿಸಿದರು ಎಂಬುದಾಗಿ ಹೇಳಿ. ನಮ್ಮ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಸಮೃದ್ಧಿಯಾಗಿರಬೇಕಾಗಿರುವಂಥದ್ದು ಪವಿತ್ರಾತ್ಮನ ವರಗಳು, ಫಲಗಳ ವಿನಃ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತಲ್ಲ. ಇಂದು ಸಮೃದ್ಧಿಕರವಾಗಿ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಒಂದನ್ನು ತಿಳಿದುಕೊಳ್ಳ್ರಿ, ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಸೇರುವುದು ಎಷ್ಟೋ ಕಷ್ಟ ಎಂಬುದಾಗಿ ಯೇಸು ಹೇಳಿದ್ದಾರೆ. ಇಂದು ಯೇಸುಗಿಂತಲೂ ಸಹ ಲೋಕದಲ್ಲಿ ಐಶ್ವರ್ಯವಂತರು ಬಹಳ ಸೇವಕರಿದ್ದಾರೆ, ಬಹಳ ದೈವ ಮಕ್ಕಳಿದ್ದಾರೆ. ಯೇಸು ತುಂಬ ಬಡವರ್ರಿ. ಯಾಕಂದರೆ ಅಪೊಸ್ತಲನಾದಂಥ ಪೌಲನೇ ಹೇಳ್ತಾರೆ, ಆತನು ಬಡವನಾಗಿ ಹುಟ್ಟಿದನು, ಬಡವನಾಗಿ ಅವರಿದ್ದರು. ಇಂದು ಆತ್ಮದಲ್ಲಿಯೂ ಸಹ ಬಡತನ ನಮ್ಮ ಜೀವಿತದಲ್ಲಿ ಇಲ್ಲ, ಶಾರೀರಿಕ ವಿಷಯವಾಗಿಯೂ ಸಹ ಬಡತನ ಇರಬಾರದು. ಈ ರೀತಿಯಾದಂಥ ಆತ್ಮಿಕ ಜೀವಿತ ಸತ್ಯವೇದದಲ್ಲಿ ಎಂದಾಗಿದ್ದರೂ ಸಹ ನಮಗೆ ಉಪದೇಶ ಮಾಡಿದೆಯಾ? ಪವಿತ್ರಾತ್ಮನ ಅಪೊಸ್ತಲರು ಎಂದಾದರೂ ಇಂಥ ಉಪದೇಶವನ್ನು ಮಾಡಿದ್ದಾರಾ? ಇಂದು 2 ವಿಧವಾದಂಥ ಜೀವಿತ. ಹಣವೂ ಬೇಕು, ಯೇಸುವೂ ಬೇಕು. ಸೈತಾನನು ಬೇಕು, ಯೇಸುವಿನ ಒಡನಾಟವೂ ಬೇಕು. ಪವಿತ್ರಾತ್ಮನೂ ಬೇಕು, ದುರಾತ್ಮವೂ ಬೇಕು. ಕಿವಿಗೆ ಇಂಪಾಗುವಂತಹ ಸಂದೇಶಗಳು ಎಂದೆಂದಿಗೂ ಸಹ ನಿಮ್ಮನ್ನು ನಾಶನಕ್ಕೆ ನಡೆಸುವಂಥದ್ದಾಗಿ ಇದೆ. ನೀವೇ ಆಲೋಚನೆ ಮಾಡಿ, ಎಲ್ಲಿ ಕಳೆದು ಹೋಗಿದ್ದೀರಾ? ಹಣದ ವಿಷಯದಲ್ಲಿ ನೀವು ಶಬ್ದವಾಗಿ ಬಿದ್ದು ಹೋಗಿದ್ದೀರಾ? ಆದರೆ ಒಂದನ್ನು ತಿಳಿದುಕೊಳ್ಳ್ರೆ, ಮತ್ತೆ ಎದ್ದು ಬರಬೇಕೆಂಬುದಾಗಿ ಹೇಳಿದರೆ ಪವಿತ್ರಾತ್ಮನ ಸಹಾಯವೇ ಬೇಕು.
ಬಾರ್ನಬನು ನೋಡುವುದಾದರೆ ಅವನಿಗೆ ಹಣ, ಆಸ್ತಿ, ಸಂಪತ್ತು, ತೋಟ ಎಲ್ಲವೂ ಸಹ ಇತ್ತು. ಆದರೆ ಎಲ್ಲವನ್ನು ಸಹ ಆತನು ಉದಾರವಾಗಿ ಮಾಡಿಬಿಟ್ಟು ಬಂತು ಪೌಲನ ಜೊತೆಯಲ್ಲಿ ಯಥಾರ್ಥವಾಗಿ ಸೇವೆಯನ್ನು ಮಾಡಿದನು. ಎಂದಾದರೂ ಬಾರ್ನಬನು ಹಸಿವಿನಿಂದ ಇದ್ದನು, ಅವನು ಊಟವಿಲ್ಲದೆ ಇದ್ದನು, ವಸ್ತ್ರವಿಲ್ಲದೆ ಇದ್ದನೆಂಬುದಾಗಿ ಇದೆಯಾ? ಇಲ್ಲವೇ ಇಲ್ಲ. ದೇವರ ಸಮ್ಮುಖದಲ್ಲಿ ದೇವರ ಸಭೆಗಾಗಿ ಸೇವೆಗೋಸ್ಕರವಾಗಿ ಇಂದು ಬಿತ್ತುವಂಥವ್ರನ್ನ, ಯಥಾರ್ಥವಾಗಿ ಬಿತ್ತುವಂಥವ್ರನ್ನ ಕರ್ತನ ಎದುರು ನೋಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಬಿತ್ತು ನೀವು ಕೊರತೆಯಲ್ಲಿ ಇರುವಿರಿ ಎಂಬುದಾಗಿ ಎಂದಿಗೂ ಸಹ ಸತ್ಯವೇದ ನಿಮ್ಮನ್ನು ಪ್ರೋತ್ಸಾಹಿಸುವುದಿಲ್ಲ. ಅವತ್ತಿನ ಕಾಟ ಅವತ್ತಿಗೆ ಸಾಕು. ಏನೇನು ಬೇಕು ಎಲ್ಲವನ್ನು ಸಹ ದೇವರಾಗಿರುವಂಥ ಕರ್ತನು ಒದಗಿಸಿಕೊಡ್ಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದರೆ ನಿಮ್ಮ ಯಜಮಾನರು ಯೇಸು ಮಾತ್ರವೇ ಆಗಿರಬೇಕು. ಯೇಸು ನಿಮ್ಮ ಯಜಮಾನನಾಗಿ ಇರುವುದಾದರೆ, ಒಬ್ಬನೇ ಯಜಮಾನ ನಿಮಗಿರುವುದಾದರೆ, ನೀವು ಲೋಕದ ಸಂಪತ್ತುಗಳನ್ನು ಎಂದಿಗೂ ಸಹ ಬಯಸುವುದಿಲ್ಲ. ಯೇಸುವನ್ನು ಮಾತ್ರವೇ ಬಯಸುವವರಾಗಿ ಇದ್ದಾರೆ. ಇಂದು ಸುಳ್ಳಾದಂಥವರು, ಕಾಕಪೋಕರುಗಳು ನಮ್ಮ ನಡುವೆ ಇದ್ದಾರೆ. ಅವರ ಉಪದೇಶಗಳು, ಅವರ ಜೀವಿತಗಳು, ಅವರ ಆಲೋಚನೆಗಳು, ಅವರ ಮನಸ್ಸುಗಳೆಲ್ಲವೂ ಸಂಪತ್ತಿನ ಮೇಲೆ, ನಾಶವಾಗುತ್ತಿರುವಂಥ ಈ ಲೋಕದ ಸಂಪತ್ತಿನ ಮೇಲೆ ಇರುವಾಗ ಅಂಥವರ ಸಹವಾಸ, ಅಂಥವರ ಒಡನಾಟ, ಅಂಥವರ ಒಂದುಗೂಡಿಕೆ, ಅನ್ಯೂನತೆ ಎಂದಿಗೂ ಸಹ ನಿಮ್ಮನ್ನು ನಾಶಪಡಿಸುವಂಥದ್ದಾಗೇ ಇದೆ. ನಿಮ್ಮ ಯಜಮಾನನನ್ನು ನೀವೇ ಆರಿಸಿಕೊಳ್ಳ್ರಿ. ಮತ್ತು ಕರ್ತನು ಆತ್ಮನು ಹೀಗೆ ಹೇಳಲ್ಪಡ್ತಾ ಇದ್ದಾರೆ, ನೀವು ಧನವನ್ನು, ದೇವರನ್ನು ಎರಡನ್ನು ಸಹ ಸೇವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸುವ ಹಣವ ಎಂಬುದಾಗಿ ಹೇಳಿ ನಿಮ್ಮ ಮುಂದೆ ಬರುವಾಗ ಸ್ವಲ್ಪವೂ ಸಂದೇಹ ಪಡೆದಂತೆ, ಆಲೋಚನೆ ಮಾಡದಂತೆ ಯೇಸುವೇ ಎಂಬುದಾಗಿ ನಿನ್ನ ಹೇಳಲ್ಪಡ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ಕರ್ತನಿಗೆ ನೀವು ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೀರಾ. ಇಲ್ಲ ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ಆಲೋಚನೆ ಮಾಡಬೇಕು ಎಂಬುದಾಗಿತ್ತು ಅಂದರೆ ನೀನು ಯೇಸುವಿಗೆ ದೂರ. ಇಂದು ಸಭೆನ ಲೋಕವ, ಇಂದು ಸ್ವಲ್ಪ ಹಣವನ್ನು ಜಾಸ್ತಿ ಕೊಡುತ್ತೇನೆ ಎಂಬುದಾಗಿ ಹೇಳಿ ಅನೇಕರು ಹೇಳುವಾಗ ಸಭೆ ಆರಾಧನೆಯನ್ನು ಬಿಟ್ಟುಬಿಟ್ಟು ಕೆಲಸಕ್ಕೆ ಹೋಗುವಂಥವರು ಬಹಳ ಮಂದಿ ಇದ್ದಾರೆ. ಹೀಗಿರುವುದಾದರೆ ನೀನು ಯೇಸುವಿನ ಮಗನಾಗಿ, ಮಗಳಾಗಿ ಹೇಗೆ ಜೀವಿಸಲಿಕ್ಕೆ ಸಾಧ್ಯ? ಆಲೋಚನೆ ಮಾಡು. ಹಣ ನಿನ್ನ ಅಗತ್ಯತೆಗಳನ್ನು ಪೂರೈಸಬಹುದೇ ವಿನಃ ನಿನಗೆ ಆಯುಷನ್ನು, ಆಶೀರ್ವಾದವನ್ನು, ನಿತ್ಯತ್ವವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವಶಕ್ತನಾದಂಥ ಯೇಸು ಕರ್ತನು ಮಾತ್ರವೇ ನಿನಗೆ ಹಣ, ಆಯುಸ್ಸು, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ಕೊಡಲಿಕ್ಕೆ ಶಕ್ತನು. ಆದರೆ ನಿಮ್ಮ ಅಗತ್ಯತೆಗಳಿಗೆ ಅನುಸಾರವಾಗಿ ಅವರು ಕೊಡಲ್ಪಡ್ತಾರೆ ವಿನಃ ಎಲ್ಲವನ್ನು ಸಹ ವ್ಯರ್ಥ ಮಾಡುವಂಥ ರೀತಿಯಲ್ಲಿ ಕೊಡುವುದಿಲ್ಲ. ಹಣ ನಮ್ಮ ಅಗತ್ಯತೆ ವಿನಃ ಅದು ನಮ್ಮ ಹೆಮ್ಮೆ ಆಗಬಾರದು, ಅದು ನಮ್ಮ ಗರ್ವವಾಗಬಾರ್ದು, ಅದು ನಮ್ಮನ್ನು ದೇವರನ್ನು ಬಿಟ್ಟು ಅಗಲುವ ಹಾಗೆ ಮಾಡಲ್ಪಡಬಾರ್ದು. ಇಂದು ಎಷ್ಟೋ ಸೇವಕರು ಸೇವೆಗೆ ಬಂದಂಥ ಸಮಯದಲ್ಲಿ ಏನು ಇಲ್ಲದವರಾಗಿ ಬಂದರು. ಇಂದು ಸಮೃದ್ಧಿ ಉಳ್ಳವರಾಗಿ, ಲೋಕದ ವಿಷಯದಲ್ಲಿ ಸಮೃದ್ಧಿ ಉಳ್ಳವರಾಗಿ, ಸಂಪತ್ತುಳ್ಳವರಾಗಿದ್ದಾರೆ. ಆದರೆ ದೇವರ ವಿಷಯದಲ್ಲಿ, ದೇವರ ರಾಜ್ಯದ ವಿಷಯದಲ್ಲಿ ಅವರು ಬಡವರು, ಅವರು ವಸ್ತ್ರವಿಲ್ಲದವರಾಗಿದ್ದಾರೆ. ಇಂದು ನಿಮ್ಮ ಸ್ಥಿತಿ ಏನಾಗಿದೆ? ನೀವು ದೇವರ ವಿಷಯದಲ್ಲಿ ಬೆತ್ತಲೆ ಆಗಿದ್ದೀರಾ ಅಥವಾ ಸಂಪೂರ್ಣವಾಗಿ ಪವಿತ್ರಾತ್ಮನ ವರಗಳಿಂದಲೂ ಫಲಗಳಿಂದ ತುಂಬಲ್ಪಟ್ಟವರಾಗಿ ಇದ್ದೀರಾ? ದೇವರ ವಿಷಯದಲ್ಲಿ ನೀವು ಬೆತ್ತಲೆ ಆಗಿದ್ದ, ಲೋಕದ ವಿಷಯದಲ್ಲಿ ಎಷ್ಟೇ ಸಂಪತ್ತು, ಎಷ್ಟೇ ಐಶ್ವರ್ಯ, ಎಷ್ಟು ಹಣಕಾಸು, ಎಷ್ಟೇ ಶೂಟುಗಳು, ಎಷ್ಟೇ ಸ್ಯಾರಿಗಳು, ಎಷ್ಟೇ ರೇಷ್ಮೆ ಬಟ್ಟೆಗಳಿದ್ರೂ ಸಹ ಏನು ಪ್ರಯೋಜನ? ಅದೆಲ್ಲವೂ ಸಹ ಒಂದು ದಿನದಲ್ಲಿ ನಾಶವಾಗಲ್ಪಡ್ತದೆ. ನಿಮ್ಮ ಯಜಮಾನನು ಯೇಸುವೇ ಆಗಿರುವುದಾದರೆ ನಿಮ್ಮ ಸಂಪತ್ತು ಪರಲೋಕದಲ್ಲಿ ಕೂಡಿಸಲ್ಪಡುತ್ತದೆ, ನಿಮ್ಮ ಗಂಟು ಪರಲೋಕದಲ್ಲಿ ಇರಲ್ಪಡ್ತದೆ. ಅಲ್ಲಿ ಎಂದಿಗೂ ಸಹ ನಾಶವಾಗೋದಿಲ್ಲ. ಅಲ್ಲಿ ಕಳ್ಳರಿಲ್ಲ, ಅಲ್ಲಿ ನಿಮ್ಮನ್ನು ಸುಳ್ಳುಕೊಳ್ಳಲಿಕ್ಕೆ ಯಾರೂ ಇಲ್ಲ. ಇನ್ನೂ ಸಹ ನೋಡುವುದಾದರೆ ಸುಳ್ಳುಕೊಳ್ಳುವಂಥವರಿಗೆ ಆ ರಾಜ್ಯದಲ್ಲಿ ಪ್ರವೇಶವೇ ಇಲ್ಲ. ಇಂದು ನಿಮ್ಮ ಜೀವಿತ ಹೇಗಿದೆ? ಇತರರನ್ನು ಸುಳ್ಳುಕೊಳ್ಳುವಂಥದ್ದು, ಇತರರನ್ನು ಯಾಮಾರಿಸುವಂಥದ್ದು, ದೇವರ ವಿಷಯದಲ್ಲಿ ಲಾಭ ಸಂಪಾದನೆಗೋಸ್ಕರವಾಗಿ ಸೇವೆಯನ್ನು ಮಾಡುವಂಥದ್ದು, ಉಪದೇಶದಲ್ಲಿ ದೇವರ ಆಲೋಚನೆ ಇಲ್ಲದಂತೆ, ದೇವರ ಆತ್ಮನ ಹೇಳದೇ ಇರುವಂಥ ಕಾರ್ಯಗಳನ್ನು ಮಾಂಸದಿಂದ, ಶರೀರದಿಂದ ಬಿತ್ತುವಂಥದ್ದು, ಇದೆಲ್ಲವೂ ಸಹ ನಿನ್ನನ್ನು ನೀನು ನರಕಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಾ ಇದೆಯೇ ವಿನಃ ಪರಲೋಕಕ್ಕಲ್ಲ. ಕರ್ತನಾದಂಥ ದೇವರು ಅತಿ ಬೇಗನೆ ಬರುವವರಾಗಿ ಇದ್ದಾರೆ. ಮನತಿರುಗು, ದೀಪದ ಬೆಳಕಿನಲ್ಲಿ ಹುಡುಕು, ಪವಿತ್ರಾತ್ಮನನ್ನುವಂಥ ದೀಪದ ಬೆಳಕಿನಲ್ಲಿ ಹುಡುಕು. ಮನುಷ್ಯನ ಅಂತರಾತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲವನ್ನೂ ಸಹ ಪರೀಕ್ಷಿಸಿ ನೋಡುವಂಥದ್ದಾಗಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳುವ ಹಾಗೆ ಪವಿತ್ರಾತ್ಮ ನಿಮ್ಮ ಅಂತರಂಗವನ್ನು ನೋಡ್ತಾ ಇದ್ದಾರೆ, ಪರಿಶೋಧಿಸಿ ನೋಡ್ತಾ ಇದ್ದಾರೆ. ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದ ತಿರುಗಿ ಎದ್ದೇಳಲಿಕ್ಕಾಗಿ ಅವರು ಸಹಾಯವನ್ನು ಮಾಡ್ತಾರೆ. ಆದರೆ ನಿಮ್ಮ ತೀರ್ಮಾನ ಒಂದೇ ಆಗಿರಬೇಕು, ಸಂಶಯ ಪಡದ ಹಾಗೆ. ನೀವು ಎಂಥ ಗಾಢವಾದಂಥ ನಿದ್ರೆಯಲ್ಲೂ ತಟ್ಟಿ ಎಬ್ಬಿಸಿ ನಿನ್ನ ಯಜಮಾನನ ಯಾರು ಎಂಬುದಾಗಿ ಹೇಳುವುದಾದರೆ ಯೇಸುವೇ ನನ್ನ ಯಜಮಾನನೆಂಬುದಾಗಿ ಹೇಳಿ ನೀನು ನಿನ್ನ ಅಂತರಾತ್ಮವು ಹೇಳುವಂಥದ್ದಾಗಿರುವುದಾದರೆ ನಿಶ್ಚಯವಾಗಿ ನಿಮಗೆ ಕರ್ತನು ನಿತ್ಯ ಜೀವನ ಮಾತ್ರವಲ್ಲದೆ ಆ ನಿತ್ಯ ಜೀವಕ್ಕೆ ಬಾಧ್ಯವಾಗುವ ತನಕವಾಗಿ ಈ ಲೋಕದಲ್ಲಿ ಬೇಕಾದದ್ದು ಎಲ್ಲವನ್ನೂ ಸಹ ಆಯಾ ಸಮಯದಲ್ಲಿ ಕರ್ತನು ಒದಗಿಸಿಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದಂಥ ದೇವರೇ, ನಾವು ಕಾಣುವಂತಹ ಈ ಭೂಮಿ ಆಕಾಶಗಳು ಒಂದು ದಿನದಲ್ಲಿ ನಾಶವಾದರೂ ಸಹ ಇದಕ್ಕೆ ಬೇಕಾದಂಥ ಅಂದವಾದದ್ದನ್ನು, ಚಂದವಾದದ್ದನ್ನು ಎಲ್ಲವನ್ನೂ ಸಹ ನೀವು
ಅದರ ಅನುಸಾರವಾಗಿ ರೂಪಿಸಿಕೊಟ್ಟಿದ್ದೀರಿ ಅಪ್ಪ. ಇಂದು ಈ ಸಂದೇಶವನ್ನು ಕೇಳುತ್ತಿರುವಂತಹ ಈ ಸಹೋದರ ಸಹೋದರಿಯ ಜೀವಿತಕ್ಕೂ ಬೇಕಾದಂತಹ ಎಲ್ಲ ಅಗತ್ಯತೆಗಳ ಅವಶ್ಯಕತೆಗಳನ್ನು ಆಯಾ ಸಮಯಗಳ ಸಂದರ್ಭಗಳಲ್ಲಿ ನೀವು ಒದಗಿಸಿಕೊಡುವಂಥದ್ದಕ್ಕಾಗಿ ಸ್ತೋತ್ರ. ಇಂದಿನಿಂದ ಅವರ ಹಣವನ್ನು ಸಂಪತ್ತಿನ ಅನುಸಾರವಾಗಿ ಹೋಲಿಕೆಯ ಸಂದೇಶಗಳನ್ನು ಅವರು ಕೇಳುವಂಥದ್ದನ್ನು ಬಿಟ್ಟು ಪವಿತ್ರಾತ್ಮನ ಅನುಸಾರವಾದಂತಹ ಪಾಪ ನೀತಿ ನ್ಯಾಯ ತಿರುವಿಕೆ ಅರ್ಹನ ಹುಟ್ಟಿಸುವಂಥ ಸಂದೇಶಗಳಿಗಾಗಿ ಅವರು ಒಪ್ಪಿಸಿಕೊಡುವ ಹಾಗೆಯೂ ನಿಮ್ಮನ್ನೇ ಸ್ವಂತ ಯಜಮಾನನಾಗಿ ನಿಮ್ಮೊಬ್ಬರನ್ನೇ ಅವರು ಆರಿಸಿಕೊಂಡು ನಿಮ್ಮೊಬ್ಬರ ಮಾರ್ಗದಲ್ಲಿ ಅವರು ನಡೆಯುವ ಹಾಗೆ ಕೃಪೆ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ ಇದನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ಈ ನಿಮಿತ್ತವಾಗಿ ಅವರು ಸಹ ಸತ್ಯದ ಕಡೆಗೆ ತಿರುಗಿಕೊಳ್ಳಲಿಕ್ಕಾಗಿ ಪ್ರಯೋಜನವಾಗಲ್ಪಡ್ತದೆ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ನಮಗೆ ನೀವು ಹಂಚಿಕೊಳ್ಳಲ್ಪಡ್ಬೋದು. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕೂ ಮಾತ್ರವಲ್ಲದೆ ನಿಮಗೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಂಡು ಆಲೋಚನೆ ಹೇಳಿಕೊಳ್ಳಲಿಕ್ಕೂ ಸಹ ಸಂತೋಷವುಳ್ಳವರಾಗಿ ಆಸಕ್ತಿಯುಳ್ಳವರಾಗಿ ಸಹ ಇದ್ದೇವೆ. ನಿಮಗೆ ಸಮಯ ಸಿಕ್ಕುವುದಾದರೆ ನಮಗೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನ ನಮ್ಮನ್ನು ನಂಬಿಕೊಟ್ಟಿರುವಂಥ ಸೇವೆಯನ್ನು ನಾವು ಪ್ರಾಮಾಣಿಕರಾಗಿ ನಂಬಿಗಸ್ತರಾಗಿ ಮಾಡುವ ಹಾಗೆಯೂ ಕರ್ತನ ಆಲೋಚನೆಗಳನ್ನು ಮಾತುಗಳನ್ನು ನಾವು ಯಥಾರ್ಥವಾಗಿ ಭಯವಿಲ್ಲದವರಾಗಿ ಸಾರುವ ಹಾಗೆಯೂ ನಿಮಗೆ ತಿಳಿಸುವ ಹಾಗೆಯೂ ಕರ್ತನ ಅನುಗ್ರಹಿಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಚಿತ್ತ ಬರೋಣ ತಡವಾಗುವುದಾದರೆ ನಾವು ಮತ್ತೊಂದು ದಿನದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ಕಾಣಿಸಿಕೊಳ್ಳೋಣ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.